ಯಾರೋ ಸೆಲೆಬ್ರಿಟಿ ಮತ್ತೊಂದು ಮಗದೊಂದು ಒಳ್ಳೆ ಲಾಯರ್ ಇಟ್ಕೊಬಿಟ್ಟು ಕೋಟಿ ದುಡ್ಡು ಕೊಟ್ಬಿಟ್ಟಿದಾರಂತೆ, ಜಡ್ಜ್ನೇ ಫಿಕ್ಸ್ ಮಾಡಿಬಿಟ್ಟವ್ರಂತೆ. ಒಂದಷ್ಟು ಪ್ರಾವಿಷನ್ಸ್ಗಳಿಗೆ ಕಾನೂನಲ್ಲಿ ಬೇಲ್ಗಳನ್ನು ಕೊಟ್ಬಿಡುತ್ತೆ. ಅದರಲ್ಲಿ ಮೊದಲನೇದಾಗಿ ಮೆಡಿಕಲ್ ಆಗಿ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಏನಾರು ದೊಡ್ಡ ಮಟ್ಟದ ಶಸ್ತ್ರಚಿಕಿತ್ಸೆ ಮತ್ತೊಂದು ಮಗದೊಂದಕ್ಕೆ ಕೋರ್ಟು ಇಮ್ಮಿಡಿಯೇಟ್ ಬೇಲನ್ನು ಗ್ರ್ಯಾಂಟ್ ಮಾಡುತ್ತೆ. ಅದು ಅವರ ವಕೀಲರು ಮಾಡಬೇಕಾದ ಕೆಲಸ ಅವರು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೋರ್ಟ್ಗೆ ಕೊಡುವಂಥ ಮೆಡಿಕಲ್ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೋರ್ಟ್ಗೆ ಮೆಡಿಕಲ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ಮೇಲೆ ಕೋರ್ಟ್ ಗ್ರ್ಯಾಂಟ್ ಮಾಡುತ್ತೆ. ಆಮೇಲೆ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ, ಯಾವುದೇ 302 ಕೇಸಸ್ ಮರ್ಡರ್ ಕೇಸಸ್ಗಳಲ್ಲಿ ಒಂದು 6 ತಿಂಗಳು 7 ತಿಂಗಳಾದಮೇಲೆ ಬೇಲ್ ಆಗುತ್ತೆ. ಕೆಲವೊಂದು ತುಂಬ ಎವಿಡೆನ್ಸ್ ಸ್ಟ್ರಾಂಗ್ ಇರ್ತಾವಲ್ಲ ಅಂಥವು ಬೇಲ್ ಆಗಲ್ಲ, ಯಾವುದೇ ಕಾರಣಕ್ಕೂ ಬೇಲ್ ಆಗಲ್ಲ. ಇದರಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ ಕೇಸಸ್ಸಲ್ಲಿ ನಾನು ಏನು ಹೇಳಿದೆ ಬೇಲ್ ಆಗುತ್ತೆ ಅಂತ. ಅದರಲ್ಲೂ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಸಾಮಾನ್ಯವಾದ ಆರೋಪಿಯಾಗಿ ದರ್ಶನ್ ಅವ್ರಿಗೂ ಬೇಲಾಗಿದೆ ಹೊರತು ಯಾರೋ ಸೆಲೆಬ್ರಿಟಿ ಮತ್ತೊಂದು ಮಗದೊಂದು ಒಳ್ಳೆಯ ಲಾಯರ್ ಇಟ್ಕೊಬಿಟ್ಟವ್ರೆ, ಕೋಟಿ ಫೀಸ್ ಕೊಟ್ಬಿಟ್ಟವ್ರಂತೆ ಇದೆಲ್ಲ ಬರೋದಿಲ್ಲ. ಆಮೇಲೆ ಕೆಲವೊಂದನ್ನು ನಾನು ಯೋಚನೆ ಮಾಡ್ತಾ ಇರ್ತೀನಿ, ಲಾಯರ್ಗೆ ಕೋಟಿ ದುಡ್ಡು ಕೊಟ್ಬಿಟ್ಟಿದಾರಂತೆ, ಜಡ್ಜ್ನೇ ಫಿಕ್ಸ್ ಮಾಡಿಬಿಟ್ಟವ್ರಂತೆ. ಇದೆಲ್ಲ ಏನಾಗುತ್ತೆ ಅಂದರೆ ಇದಕ್ಕಿಂತ ದೊಡ್ಡ ಅಸಂಬದ್ಧ ಹೇಳಿಕೆ ಇನ್ನೊಂದಿಲ್ಲ. ಆಮೇಲೆ ನಾನು ಹೇಳೋದೇ ಗೊತ್ತಾ, ಈಗ ಜಡ್ಜ್ನ ಫಿಕ್ಸ್ ಮಾಡ್ಕೊಬಿಡ್ತಾರೆ ಅಂತ ಅಂತಾರೆ ಕೆಲವೊಬ್ರಿಗೆ. ಎಷ್ಟು ಕೋಪ ಬರುತ್ತೆ ನಮಗೆ ಅಂದರೆ, ಏನು 10 ಕೋಟಿ ಕೊಟ್ಟರೆ ಜಡ್ಜ್ ಫಿಕ್ಸ್ ಆಗ್ತಾರಂತೆ. ಯಾರು ಹೇಳೋದು ಅದನ್ನು? 10 ಕೋಟಿ ಅಲ್ಲ 20 ಕೋಟಿ ಆಗಿಬಿಡಲಿ. ಈ ದುಡ್ಡಿರೋರು ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ಸಾವಿರಾರು ಜನ, ಲಕ್ಷಾಂತರ ಕೋಟಿ ಲೂಟಿ ಮಾಡಿ ಇಟ್ಕೊಂಡವ್ರೆ. ಒಂದು ಮರ್ಡರ್ಗೆ 10 ಕೋಟಿನೇ ಅಲ್ಲ 100 ಕೋಟಿ ಆಗಲಿ, ಒಂದು ಮರ್ಡರ್ಗೆ 100 ಕೋಟಿ ಕೊಟ್ಟು ಸುಪಾರಿ ಕೊಟ್ಟು ಓಡಿಸೋರು ಎಷ್ಟು ಜನ ಇರ್ತಾರೆ ಅಂದ್ಕೊಂಡಿದ್ದೀರಾ? ಆಯಿತು, ಅದೆಲ್ಲ ಬೇಡ. ಈಗ ತುಮಕೂರಲ್ಲಿ 25,000 ರೂಪಾಯಿಗೆ ಸುಪಾರಿ ಕೊಟ್ಬಿಟ್ಟು ಕೊಲೆ ಮಾಡಿಸಿದ್ರು. ತುಮಕೂರಲ್ಲಿ ಸೇಟುನ ಜಯನಗರದಲ್ಲಿ ಒಂದು 50,000 ರೂಪಾಯಿ ಕೊಲೆ ಮಾಡಿಸಿದ್ರು. 50,000 ರೂಪಾಯಿ ಅಷ್ಟೇ. ಇವ್ರಿಗೆ 10 ಕೋಟಿ ಕೊಟ್ಟು ಬೇಲ್ ಮಾಡಿಸ್ಬೇಕಾ? ಸರ್ ಇಲ್ಲೇ ಆಯ್ತಲ್ಲ ಸರ್. ಈಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಪಾಪ ಅವನ ಹತ್ರ ದೊಡ್ಡ ದುಡ್ಡು ಇರುತ್ತೆ ಅಂತ ಹೋಗಿ ಚುಚ್ಚಿ ಸಾಯಿಸ್ತಾರೆ, ಅವನ ಹತ್ರ ದುಡ್ಡೇ ಇರಲ್ಲ, ಫ್ರೀಯಾಗಿ ಕೊಲೆ ಮಾಡ್ತಾರೆ. ಇದು ಸಮಾಜದಲ್ಲಿ ಆಗುವಂಥ ಕೆಲಸಗಳಿವೆಲ್ಲ. ಹಾಗಾಗಿ ನಾವು ಕಾನೂನನ್ನು ಫಿಕ್ಸ್ ಮಾಡ್ಕೊಬಿಡ್ತಾರೆ, ಜಡ್ಜ್ನ ಫಿಕ್ಸ್ ಮಾಡ್ಕೊಬಿಡ್ತಾರೆ. ಲಾಯರ್ಗೆ ಎಷ್ಟೋ ಕೋಟಿ ದುಡ್ಡು ಕೊಟ್ಟವ್ರೆ, ಜಡ್ಜ್ಗೆ ಎಷ್ಟೋ ದುಡ್ಡು ಸೂಟ್ ಕೇಸ್ ಕಟ್ಟಲೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಅದು ದೊಡ್ಡ ತಪ್ಪದು. ಕಾನೂನಲ್ಲಿ ಅದಕ್ಕೆ ಇದೇ ಇಲ್ಲ, ಪ್ರಾವಿಷನ್ಸೇ ಇಲ್ಲ. ಆಮೇಲೆ ಯಾವುದೇ ಲಾಯರ್ ಆದರೂ ಸಹ ಜಡ್ಜ್ನ ಮೀಟ್ ಮಾಡುವಂಥ ಕೆಲಸ ನಮಗಿರೋದಿಲ್ಲ. ಅದರಲ್ಲೂ ನಮ್ಮಲ್ಲಿ ಮೆರಿಟ್ಸ್ ಆಗ್ತಲ್ಲ, ಕೇಸಲ್ಲಿ ತುಂಬ ಮೆರಿಟ್ಸು ಮತ್ತೊಂದು ಮಗದೊಂದು ಇರುತ್ತಲ್ಲ, ಅದರಲ್ಲೂ ಒಂದು 2 ನಿಮಿಷ ಅಪಾಯಿಂಟ್ಮೆಂಟ್ಸ್ ಕೊಟ್ಟಿರ್ತಾರೆ, ಕೇಸ್ ಬಗ್ಗೆ ಮಾತಾಡ್ಕೊಂಡು ನಾವು ಬರ್ತೀವಿ ಅಷ್ಟೇ. ಹಣಕಾಸು ಮತ್ತೊಂದು ಮಗದೊಂದು ಸಾರ್ವಜನಿಕರು ತಿಳಿದುಕೊಂಡಿರೋ ಥರ. ಆಮೇಲೆ ಎಷ್ಟೊಂದು ನಾನು ಕೇಳಿದ್ದೀನಿ, ಎಷ್ಟೋ ಮತ್ತೊಂದು ಮಗದೊಂದು ಮಾತಾಡ್ತಾರೆ, ಒಂದು 10 ಕೋಟಿ ಕೊಟ್ಬಿಟ್ಟು ಜಡ್ಜ್ನೇ ಫಿಕ್ಸ್ ಮಾಡ್ಕೋತೀನಿ ಅಂತಾರೆ. ಇದೆಲ್ಲ ತುಂಬ ಅಪಪ್ರಚಾರ, ಅಸಂಬದ್ಧ ಮತ್ತು ಕಾನೂನು ಬಾಹಿರ. ಜಡ್ಜ್ಗಳನ್ನು ಮತ್ತು ನ್ಯಾಯಾಲಯವನ್ನು ಕೊಂಡುಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ದರ್ಶನ್ಗಾಗಿರುವಂಥದ್ದು ಕಾನೂನುಬದ್ಧವಾದ ಬೇಲ್ ಅದು.